ಸ್ಟಾಕ್ ಮಾರ್ಕೆಟ್ ಮತ್ತೆ ಕ್ರ್ಯಾಶ್ ಆಗುತ್ತಾ? ಕ್ರ್ಯಾಶ್ ಆಗೋದಂದ್ರೇನು? ನಿಫ್ಟಿ 30ರಿಂದ 40% ಬೀಳೋದ, ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರ್ತಕ್ಕಂಥ ಕಂಪ್ನಿಗಳು 40ರಿಂದ 50% ಬೀಳೋದ, ಅಥವಾ ನೀವು ತೊಗೊಂಡಿರ್ತಕ್ಕಂಥ ಕಂಪ್ನಿಗಳು ಮುಳುಗಿ ಹೋಗ್ತಾವ? ಎಕ್ಸಾಕ್ಟ್ಲಿ ಕ್ರ್ಯಾಶ್ ಅಂದ್ರೇನು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಸ್ಟಾಕ್ ಮಾರ್ಕೆಟ್ ಆಫ್ ಇಂಡಿಯಾ ಕನ್ನಡದಲ್ಲಿ. ಪೂರ್ತಿ ಡೀಟೇಲ್ಸ್ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಡಾಟಾ ನೋಡೋಣ. 2001ರಲ್ಲಿ ನಿಫ್ಟಿ 1000 ಪಾಯಿಂಟ್ ರೀಚ್ ಆಯಿತು. ಅಲ್ಲಿಂದ ಹೋಗ್ತಾ 2008ರಲ್ಲಿ 6000 ಪಾಯಿಂಟ್ ತನಕ ಬಂತು. ಆಗ 2008ರಲ್ಲಿ ಲಿಮನ್ ಬ್ರದರ್ಸ್ ಸ್ಕ್ಯಾಮ್ನಿಂದಾಗಿ ಪ್ರಪಂಚದ ಎಲ್ಲ ಶೇರ್ ಮಾರ್ಕೆಟ್ಗಳು ಕ್ರ್ಯಾಶ್ ಆದವು. ಯಾಕಂದರೆ ನಿಫ್ಟಿ ಕೂಡ ಅಲ್ಲಿ 50% ಬಿತ್ತು. ಆಗ ಒಂದು ವರ್ಷ ಮಾರ್ಕೆಟ್ಗಳು ಕನ್ಸಾಲಿಡೇಷನ್ ಸ್ಟೇಜಲ್ಲಿದ್ವು. ತದನಂತರ ಮತ್ತೆ ಮೇಲಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ 2020ರಲ್ಲಿ ಕೊರೋನಾ ಎಂಬ ಮಹಾಮಾರಿಯಿಂದ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಯಿತು. ಇದರ ಪ್ರಭಾವ ಕೂಡ ಸ್ಟಾಕ್ ಮಾರ್ಕೆಟ್ಗಳ ಮೇಲೆ ಬಿತ್ತು. ಆಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಮಾರ್ಕೆಟು ಹತ್ತತ್ರ 50% ಕರೆಕ್ಷನ್ಸ್ ಆಯಿತು. 12ರಿಂದ 13,000 ಇರ್ತಕ್ಕಂತಹ ನಿಫ್ಟಿ 8,000ಕ್ಕೆ ಬಂತು. ಸೊ ಕೆಲವು ದಿನಗಳ ಮತ್ತೆ ಮಾರ್ಕೆಟ್ಗಳು ಬೌನ್ಸ್ ಬ್ಯಾಕ್ ಆದವು. ಕಳೆದ ವರ್ಷ ಅಂದರೆ 2022 ಅಮೆರಿಕ ಮತ್ತು ಕೆಲವು ದೇಶಗಳ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಯಿತು. ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಪರಿಣಾಮದಿಂದಾಗಿ ಸ್ಟಾಕ್ ಮಾರ್ಕೆಟ್ಗಳು ಕರೆಕ್ಷನ್ಸ್ ಆದವು. ಈಗಲೂ ಕೂಡ ಚೇತರಿಸ್ಕೊಳ್ತಾ ಇದ್ದಾವೆ. ಹಾಗಾಗಿ ದುರಂತಗಳು ಮತ್ತು ದೊಡ್ಡ ದೊಡ್ಡ ಘಟನೆಗಳು ಸಂಭವಿಸಿದರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಇನ್ಯಾರೋ ಹೇಳಿಕೆಗಳಿಂದ ಮತ್ತು ಸಣ್ಣ ಪುಟ್ಟ ಕಾರಣಗಳಿಂದ ಸ್ಟಾಕ್ ಮಾರ್ಕೆಟ್ ಬೀಳಲ್ಲ. ಬಿದ್ದರೆ ಅದು ನಮ್ಮ ಒಂದು ಅಪಾರ್ಚುನಿಟಿ ಅಂತ ತಿಳ್ಕೊಂಡು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳನ್ನು ಹ್ಯಾಡ್ ಮಾಡ್ತಾ ಹೋಗೋಣ. ಯಾಕಂದರೆ ಅಲ್ಟಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೋಗುತ್ತೆ. ಈ ಇನ್ಫಾರ್ಮೇಷನ್ನೊಂದಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಗುಡ್ ಬೈ.